ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹೊಗೆ ಸೊಪ್ಪು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹೊಗೆ ಸೊಪ್ಪನ್ನು ಕೆಲವರು ನೋಡಿದ್ದೀರಾ, ಇನ್ನು ಕೆಲವರು ಉಪಯೋಗ ಮಾಡಿದ್ದೀರಾ, ಇನ್ನು ಕೆಲವರು ಅದನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಯುತ್ತಾರೆ. ಬಹಳ ಹಿಂದಿನ ಪ್ರಾಚೀನ ಕಾಲದಲ್ಲಿ ಬುಡಕಟ್ಟು ಜನರು ಹೊಗೆಸೊಪ್ಪನ್ನು ಔಷಧೀಯ ಸಸ್ಯವಾಗಿ ಬೆಳೆಯುತ್ತಿದ್ದರು. ಇದಕ್ಕೆ 12,000 ವರ್ಷಗಳ ಇತಿಹಾಸ ಇದೆ. ಇದು ಅಮೆರಿಕ ದೇಶದಲ್ಲಿ ಮೊದಲು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅಮೆರಿಕ ದೇಶದಲ್ಲಿದ್ದಂಥ ಈ ಹೊಗೆಸೊಪ್ಪನ್ನು 1500ರಲ್ಲಿ ಕೊಲಂಬಸ್ ಅನ್ನೋರು ಯುರೋಪಿಗೆ ಪರಿಚಯಿಸ್ತಾರೆ. ನಂತರ ಇದು ಬಹಳ ಬೇಗನೆ ಲಾಭದಾಯಕ ಬೆಳೆಯಾಗಿ ಬೆಳೆಯಲಾರಂಭಿಸಿದ್ರು. ಯುರೋಪಿಯನ್ನರು ಇದನ್ನ ತಮ್ಮ ವಸಾಹತು ದೇಶಗಳಲ್ಲೆಲ್ಲ ಬೆಳೆಯಲು ಪ್ರಾರಂಭ ಮಾಡ್ತಾರೆ. ತದನಂತರ ಇದು 1600ರ ಆಸುಪಾಸಿನಲ್ಲಿ ಭಾರತಕ್ಕೆ ಯುರೋಪಿಯನ್ನರೇ ಪರಿಚಯಿಸ್ತಾರೆ. ಭಾರತದಲ್ಲಿ ಮೊದಲು ಗೋವಾ, ಗುಜರಾತ್ ಮತ್ತು ಕಾಲಕ್ರಮೇಣ ಇದು ಉತ್ತರ ಭಾರತದ ರಾಜ್ಯಗಳಾದ ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢದಲ್ಲಿ ಬೆಳೀತಿರ್ತಾರೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬೆಳೆಯುತ್ತಾರೆ. ಇದನ್ನು ಭಾರತದಲ್ಲಿ ಬೆಳೆದು ಮಾರಾಟ ಮಾಡಲು ಪರವಾನಗಿ ಕೂಡ ಬೇಕಿರ್ತದೆ. ಹದಿನೇಳನೇ ಶತಮಾನದಲ್ಲಿ ತಂಬಾಕು ಸೇದಲು ಪೈಪುಗಳನ್ನು ಕಂಡುಹಿಡಿತಾರೆ. 18 ಮತ್ತು 19ನೇ ಶತಮಾನದಲ್ಲಿ ಸಿಗರೇಟ್ ತಯಾರಿಕಾ ಮಷೀನನ್ನು ಜನಪ್ರಿಯಗೊಳಿಸ್ತಾರೆ. 19ನೇ ಶತಮಾನದ ಆರಂಭದಲ್ಲಿ ನಡೆದಂತಹ ಮೊದಲ ಮತ್ತು ಎರಡನೇ ವಿಶ್ವ ಮಹಾಯುದ್ಧದಲ್ಲಿ ಸೈನಿಕರಿಗೆ ಆಯಾ ದೇಶದ ಸರ್ಕಾರ ಸಿಗರೇಟನ್ನು ವಿತರಣೆ ಮಾಡ್ತಾರೆ. ಅಂದು ಯೂಸ್ ಮಾಡ್ತಾ ಇದ್ದಂತಹ ಬಳಕೆ ಕಾಲಕ್ರಮೇಣ ಅದು ವ್ಯಸನವಾಗಿ ಪರಿಣಮಿಸ್ತದೆ. 20ನೇ ಶತಮಾನದಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡ್ತಾರೆ. ಇದರಿಂದ ಧೂಮಪಾನದಿಂದ ಶ್ವಾಸಕೋಶದ ಕ್ಯಾನ್ಸರ್ ನಡುವಿನ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಅಂದಿನಿಂದ ಸರ್ಕಾರಗಳು ಕಟ್ಟುನಿಟ್ಟಾದ ಮಾರುಕಟ್ಟೆ ನಿರ್ಬಂಧಗಳು, ತೆರಿಗೆ ಹೆಚ್ಚಳ ಮತ್ತು ಧೂಮಪಾನ ನಿಷೇಧವನ್ನು ಜಾರಿಗೊಳಿಸ್ತಾರೆ. ಇದರ ಹೊರತಾಗಿಯೂ ಕೂಡ ಹೊಗೆಸೊಪ್ಪನ್ನು 1 ಬಿಲಿಯನ್ ಜನರಿಗೂ ಹೆಚ್ಚು ಜನ ಬಳಸ್ತಾ ಇದ್ದಾರೆ. ತಂಬಾಕು ಬೆಳೆಯನ್ನು ಹೇಗೆ ಬೆಳೆಯೋದು ಅಂತ ಹಂತವಾಗಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ. ನೀವು ಕೂಡ ತಂಬಾಕನ್ನು ಬೆಳೆಯುವ ರೈತರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ.